ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮಲ್ನಾಡ್ ಲಾಕ್ 15. ಏನಪ್ಪ ಇವತ್ತಿನ ಮ್ಯಾಟ್ರ್ ಅಂತ ಅಂದರೆ, ಒಂದು ದಟ್ಟ ಕಾಡಿನಲ್ಲಿ ಹೂತು ಹೋಗಿದ್ದಂತಹ 1100 ವರ್ಷಗಳ ಪುರಾತನ ಇತಿಹಾಸವನ್ನು ಹೊಂದಿರುವಂತಹ ಸಾಂತಾಲರ ಕಾಲದ ಶಿಲಾಶಾಸನಗಳನ್ನು ಒಳಗೊಂಡಂತಹ ಒಂದು ಸುಂದರ ದೇವಸ್ಥಾನ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಅಂದರೆ ನಂಬ್ತೀರಾ ನೀವು? ಎಸ್, ನಂಬಲೇಬೇಕು. ಯಾಕಂದರೆ ನಾನಿವತ್ತು ಹೇಳಕ್ಕೆ ಹೋಗ್ತಾ ಇರುವಂತಹ ಪ್ಲೇಸ್ ಬಂದು ನಮ್ಮ ಸಾಗರ ತಾಲೂಕಿನ ಆನಂದಪುರದಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಇತಿಹಾಸ ಪ್ರಸಿದ್ಧ ಹೊಸಗುಂದ ದೇವಸ್ಥಾನದ ಬಗ್ಗೆ. ಸ್ನೇಹಿತರೆ, ನೀವೇನು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ದೇವಸ್ಥಾನ ಸಂಪೂರ್ಣವಾಗಿ ಇದು ಒಂದು ರೀಸ್ಟೋರ್ ಟೆಂಪಲ್. ಅಂದರೆ ಒಂದು ದಟ್ಟ ಕಾಡಿನಲ್ಲಿ ಚದುರಿ ಹೋಗಿರ್ತಕ್ಕಂತಹ ಎಲ್ಲ ಶಿಲಾಶಾಸನಗಳು, ಶಿಲಾಮೂರ್ತಿಗಳನ್ನು ಒಂದುಗೂಡಿಸಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರ್ತಕ್ಕಂತಹ ಒಂದು ಸುಂದರ ದೇವಸ್ಥಾನವೇ ಈ ಹೊಸಗುಂದ ದೇವಸ್ಥಾನ. ಮತ್ತು ಇಲ್ಲಿನ ಸ್ಪೆಷಲ್ ಏನಪ್ಪ ಅಂತ ಅಂದರೆ, ಈ ಒಂದು ದೇವಸ್ಥಾನ ಏನುಂಟಲ್ಲ, ಈ ದೇವಸ್ಥಾನನ ಸಂಪೂರ್ಣವಾಗಿ ಹೊಯ್ಸಳ ಆರ್ಕಿಟೆಕ್ಚರ್ನಲ್ಲಿ ನಿರ್ಮಿಸಿದ್ದಾರೆ. ಹಾಗೆ ಇದರ ಪಕ್ಕದಲ್ಲಿ ಬರ್ತಕ್ಕಂಥ ಇನ್ನೊಂದು ದೇವಸ್ಥಾನ ಇದೆ, ಇದು ಕಂಚಿ ಕಾಳಮ್ಮ ದೇವಸ್ಥಾನ ಅಂತೇಳಿ. ಈ ದೇವಸ್ಥಾನನ ಕೇರಳ ಆರ್ಕಿಟೆಕ್ಚರ್ನಲ್ಲಿ ನಿರ್ಮಿಸಿದ್ದಾರೆ. ನೀವೇನು ನೋಡ್ತಾ ಇದ್ದೀರಲ್ಲ, ಇದೇ ಒಂದು ದೇವಸ್ಥಾನ, ಕಂಚಿ ಕಾಳಮ್ಮ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಮತ್ತು ಇಲ್ಲಿ ಪೂಜೆ ಮಾಡ್ತಕ್ಕಂತಹ ಉಮಾಮಹೇಶ್ವರನ ಮುಖ್ಯ ಲಿಂಗ ಏನುಂಟಲ್ಲ, ಇದು ಬಂದು ನೇಪಾಳದ ದಂಡಕಿ ನದಿನಲ್ಲಿ ಹರಿದು ಬರ್ತಕ್ಕಂತಹ ಒಂದು ನ್ಯಾಚುರಲ್ ಲಿಂಗವನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದಾಗಿರುತ್ತೆ. ಈ ವಿಗ್ರಹದ ಮೇಲೆ ನ್ಯಾಚುರಲ್ ಆಗಿ ರೂಪುಗೊಂಡಿರ್ತಕ್ಕಂತಹ 3 ನಾಮಗಳೇನಿದೆಯಲ್ಲ, ಅದು ನೋಡೋದಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಅಷ್ಟೇ ಅಲ್ಲದೆ ಈ ದೇವಸ್ಥಾನ ಬಂದು ಪ್ರೀ ವೆಡ್ಡಿಂಗ್ ಶೂಟ್ ಅಥವಾ ಪೋಸ್ಟ್ ವೆಡ್ಡಿಂಗ್ ಶೂಟ್ಗೆ ಒಂದು ಒಳ್ಳೆ ಜಾಗ ಅಂತಲೇ ಹೇಳ್ಬೋದು. ನೋಡೋದಕ್ಕೆ ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ. ಜೊತೆಗೆ ದೇವಸ್ಥಾನದ ಎಡಭಾಗದಲ್ಲಿ ಬರ್ತಕ್ಕಂತಹ ಒಂದು ಸುಂದರವಾದ ಕೊಳವನ್ನು ನಾವು ನೋಡ್ಬೋದು. ಆ ಒಂದು ಕೊಳದ ಪಕ್ಕದಲ್ಲಿ ಹೃದಯದ ಆಕೃತಿಯನ್ನು ಹೊಂದಿರತಕ್ಕಂತಹ ಸಾಮರಸ್ಯವನವನ್ನು ನಾವು ನೋಡ್ಬೋದು. ಆ ಒಂದು ಪುಟ್ಟ ಜಾಗದಲ್ಲಿ 18ಕ್ಕೂ ಹೆಚ್ಚು ವರ್ಗದ ಗಿಡ ಮರಗಳನ್ನು ನಾವು ನೋಡೋದಕ್ಕೆ ಕಾಣಿಸುತ್ತೆ. ಅದು ತುಂಬ ಬ್ಯೂಟಿಫುಲ್ ಆಗಿದ್ದು, ಮತ್ತು ಅಲ್ಲಿನ ಜನ ಅದನ್ನು ಒಂದು ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳಿ ಟ್ರೀಟ್ ಮಾಡ್ತಾರೆ. ಇನ್ನು ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅನ್ನೋದಾದರೆ ತುಂಬ ವಿಷಯಗಳಿದೆ. ಆ್ಯಕ್ಚುಲಿ ಫೋಟೋ ಶೂಟ್ ಮಾಡೋದಕ್ಕೆ ಅಥವಾ ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋದಕ್ಕಾದರೆ ಒಂದು ಒಳ್ಳೆ ಮಸ್ತ್ ಜಾಗ ಅಂತಲೇ ಹೇಳ್ಬೋದು. ನೋಡಿ, ತುಂಬ ಚೆನ್ನಾಗಿದೆ. ಇಲ್ಲೇನೋ ಕನ್ಸ್ಟ್ರಕ್ಷನ್ ಬಗ್ಗೆ ಎಲ್ಲ ಹಾಕಿದ್ದಾರೆ. ಅನ್ಸೆನ್ಸ್ ಟೆಂಪಲ್ ಟು ಬಿ ನ್ಯೂಲಿ ಬಿಲ್ಡ್ ಆ್ಯಂಡ್ ರಿಸ್ಟೋರ್ಡ್. ಆ್ಯಕ್ಚುಲಿ ನಮ್ಮ ಪ್ರಾಬ್ಲಮ್ ಆಯಿತು. ಟಾಪ್ ಆ್ಯಂಗಲಿಂದ ಶಾರ್ಟ್ ತಗೋಣ ಅಂದರೆ ಇಲ್ಲಿ ಕ್ಯಾಮ್ರಾ ಅಲೋ ಇಲ್ಲ. ಬಟ್ ಕ್ಯಾಮ್ರಾಕ್ಕೆ 1000 ರೂಪೀಸ್ನ ಕಟ್ಟಬೇಕಾಗತ್ತೆ. ಸೊ ಅದೇ ರೀಸನ್ಗೆ ನಾನು ದೇವಸ್ಥಾನ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನ. ಇಲ್ಲಿ ನೀವೇನು ಅರ್ಚಕ್ರ? ಇಲ್ಲಿ ನೀವೇನು ಅರ್ಚಕ್ರ? ನಿಮ್ಮ ಹೆಸರು? ಹೌದಾ, ದೇವರ ಹೆಸರೇ ನಿಮ್ಮ ಹೆಸರಣ್ಣ? ಓಕೆ ಓಕೆ. ಇದು ದೇವಸ್ಥಾನ ಯಾರ ಕಾಲದ್ದು ಅಂತ? ರಾಜರ ಕಾಲದ್ದು ಅಥವಾ ಸಾಂತಾಲರ ಕಾಲದ ಅಂತ? ಹೌದಾ. ಎಷ್ಟು ವರ್ಷದ ಇತಿಹಾಸ ಇದೆ ದೇವಸ್ಥಾನಕ್ಕೆ ಅಂತ? 1100 ವರ್ಷ ಅಂತ. ಓಕೆ ಓಕೆ. ನೇಪಾಳದ ಶಿವಲಿಂಗನ ಇಲ್ಲಿ ತಂದುಬಿಟ್ಟು ಪ್ರತಿಷ್ಠಾಪನೆ ಮಾಡಿರೋ. ಹೌದಾ? ಯಾಕಂದ್ರೆ ಅದಕ್ಕೆ ಒಂದು ಅಡ್ಡ ನಾಮ ಬಂದಿದೆ. ಆ ಲಿಂಗಕ್ಕೆ ನ್ಯಾಚುರಲ್ ಆಗಿ ಬಂದಿರೋದು. ಹೌದಾ? ಕೆಂಪು ಕಲರ್ ನಲ್ಲಿ ಬಂದಿದೆ. 3 ನಾಮ ಬಂದಿದೆ. ಅದೇ ಕಲರ್ ನಲ್ಲಿ ಮುಂಭಾಗದಲ್ಲಿ ಈಶ್ವರ ಪಾರ್ವತಿ ರೇಖಾಚಿತ್ರ ಬಂದಿದೆ. ಹೌದಾ? ಉಮಾಮಹೇಶ್ವರ ದೇವಸ್ಥಾನ. ಪರಿವಾರ ಗಣೇಶ ಸುಬ್ರಹ್ಮಣ್ಯ ನಂದಿದೆ. ಹೌದಾ? ಇದು ದೇವಸ್ಥಾನ ರೀಸ್ಟೋರ್ ಮಾಡಿರೋದು ಅಥವಾ ಮುಂಚೆಯಿಂದನೂ ಹೀಗೇನೆ ಇತ್ತಾ? ರೀಸ್ಟೋರ್ ಮಾಡಿದ್ದು 2000 ಇಸ್ವಿಲ ಅಥವಾ 2007ರಲ್ಲಿ ರೀಸ್ಟೋರ್ ಮಾಡಿರೋದು? ಹೌದಾ? ಹೌದಾ? ನೋಡಿ ಸ್ನೇಹಿತರೆ, ಈ ಥರ ಇದೆ ನಂದಿ ವಿಗ್ರಹ. ದೇವಸ್ಥಾನದ ಕನ್ಸ್ಟ್ರಕ್ಷನ್ ಪೂರಾ ಫುಲ್ ಬ್ಯೂಟಿಫುಲ್ ಆಗಿರೋ ಒಂದು ಕನ್ಸ್ಟ್ರಕ್ಷನ್. ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ದೇವಸ್ಥಾನ. ಇದೆ ಫುಲ್ ಸ್ಟೇ. ನೋಡಿ, ಅವರೇ ನನಗೆ ಇನ್ಫಾರ್ಮ್ ಮಾಡಿರೋರು ಈ ದೇವಸ್ಥಾನದ ಬಗ್ಗೆ. ನನಗೆ ಏನೂ ಗೊತ್ತಿರಲಿಲ್ಲ ಆ್ಯಕ್ಚುಲಾಗಿ. ಐ ಹೋಪ್ ಬಿಟ್ಟು ಈ ಕನ್ಸ್ಟ್ರಕ್ಷನಿಗೆ ಏನಂತಾರೆ ಅಂದರೆ, ಆ ಕಂಬಕ್ಕೆ ಏನಂತಾರೆ ಗುರು, ಬೇಕಾಗಿರೋ ಸಿಚುವೇಷನಲ್ಲಿ ಯಾವುದು ನೆನಪಾಗಲ್ಲ. ಲೈಕ್ ಸ್ತೂಪ ಅಂತಲೇ ಅಂತಾರೆ ಇಲ್ಲಿ. ಓಕೆ, ಅದ್ರ ಬಗ್ಗೆ. ಹೌದಾ? ಹೌದಾ? ಓಕೆ ಓಕೆ. ತುಂಬ ಜನ ಟೂರಿಸ್ಟ್ ಎಲ್ಲ ಬರ್ತಿರ್ತಾರ ಇಲ್ಲಿಗೆ? ಹೌದಾ? ಹಾಂ, ಪ್ರೀ ವೆಡ್ಡಿಂಗ್ ಶೂಟ್ಗೆಲ್ಲ ಅಲೋ ಇದೆ ಅಲ್ಲ? ಅಂದರೆ ಇದನ್ನು ಅಮೌಂಟ್ ಚಾರ್ಜಸ್ ಇದೆಯಾ? ಹಾಂ, ಓಕೆ ಓಕೆ. ಹೌದೌದು. ಅದೆಲ್ಲಿದೆ? ಓಕೆ, ಕೇರಳ ಆರ್ಕಿಟೆಕ್ಚರ್. ಅಲ್ಲಿ ಅಂದರೆ ಅದೆಲ್ಲಿದೆ? ಆ ಕಡೆ ಪಕ್ಕದಲ್ಲೇ ಇದೆಯಾ ಅಥವಾ? ಹೌದು. ಹಾಂ, ಅನಂತನಾಗ್. ಹಾಂ, ಓಕೆ. ಹಾಗೆ ಮತ್ತೆ ಏನೋ ಕಾಡಲ್ಲೆಲ್ಲ ಏನೇನೋ ಇದೆ, ಒಳಗಡೆ ಹೋದರೆ ಕೆರೆಗಿರೆಲ್ಲ ಇದೆ ಅಂತ ಏನೋ ಕೇಳ್ಪಟ್ಟೆ. ಅಂದರೆ ಓಕೆ. ಮೂಲ ದೇವಸ್ಥಾನದ ಚುಕ್ಕಾಣಿ ಹಿಡಿದವರೇ. ಹೌದಾ? ಹಾಳು ಬಿದ್ದಿರೋ
ಕಟ್ಟಿದ್ದೆ ಹೌದಾ ರೆಡಿ ಮಾಡಿ ಹಾಂ ಅಂದರೆ ಇಲ್ಲಿ ಬಾವಿ ಇದೆ ಕೆರೆ ಇದೆ ಸ್ವಲ್ಪ ಡೇಂಜರಸ್ ಅಂತ ಹೇಳಿದರು. ಡೇಂಜರಸ್ ಅಂತ ಏನಿಲ್ಲ ಅಲ್ಲ, ಅಂದರೆ ಆ ಕಡೆ ಹತ್ರ ಹೋಗಬಾರ್ದು ಹಾಗೆ ಹೀಗೆ ಅಂತ ಹೇಳಿ ಕಳಿಸಿದ್ರು ಅಷ್ಟೇ ಅದು. ಹೌದಾ ಹಾಂ ಶಿವರಣಿದೆ ಅದು ಹಾಗೆ ಇತ್ತು, ಅದು ಸಣ್ಣ ಮಣ್ಣಿನ ಕೊಳ ಆಗಿತ್ತು. ಹೌದಾ ಅದನ್ನ ಆ ಥರ ರೆಸ್ಟೋರ್ ಮಾಡಿರೋದು ಆ ಕಡೆ ಹೌದಾ ಓಕೆ ಓಕೆ ನೋಡ್ಕೊಬರ್ತೀನಿ. ನೀವು ಹೋಗುವಾಗ ನೋಡ್ಬೋದು. ಸರಿ, ಆಮೇಲೆ ಅಲ್ಲೊಂದು ಸಾಮರಸ್ಯವನ ಅಂತಿದೆ, ಸಾಮರಸ್ಯವನ ಅಂತನಾ? ಅದು ಕಲ್ಲಲ್ಲಿ ಹಾರ್ಟ್ ಶೇಪಲ್ಲಿ ಕಟ್ಟಿದ್ದಿದೆ. ಹೌದಾ ಸರಿ ನೋಡ್ಕೊಬರ್ತೀನಿ. 18 ಜಾತಿಯ ಗಿಡ ಮರಗಳು ಅದರೊಳಗಡೆ. ಹೌದಾ ಹಾಗೆ ಓಕೆ ಒಂದು ಜಾಯಿಂಟ್ ಫ್ಯಾಮಿಲಿ. ಜಾಯಿಂಟ್ ಫ್ಯಾಮಿಲಿ. ಅಲ್ಲಿ ಪಕ್ಕದಲ್ಲಿರೋದು ಇನ್ನೊಂದು ದೇವಸ್ಥಾನ ಇದೆಯಲ್ಲ ಅದು? ಸಂಬಂಧಪಟ್ಟ ಹಾಗೆ ಇರುವಂಥದ್ದು. ಹೌದಾ ವಿಷ್ಣುವರ್ಧನ್. ಓಕೆ ಇದು ವಿಗ್ರಹ ಸಿಕ್ಕಿರುವಂಥದ್ದು. ಗುಡಿ ಹೊಸ. ಹೌದಾ ವಿಗ್ರಹ ಯಾವುದು? ಅಂದರೆ ಫಸ್ಟು ದೇವಸ್ಥಾನ ಯಾವ ರೀತಿ ಇತ್ತು ಇಲ್ಲಿ ಕನ್ಸ್ಟ್ರಕ್ಷನ್ ಆಗೋಕ್ಕಿಂತ ಮುಂಚೆ? ಅಲ್ಲಿ ಫೋಟೋ ಉಂಟಾ ಅಲ್ಲಿ? ಸರಿ ನೋಡ್ಬೋದು. ಓಕೆ ಸರಿ ಓಕೆ. ಅದು ಇದೆರಡು ಮಾತ್ರ ನಿಮ್ಮ ಹಾಗೆ. ಇದೆರಡು ಮಾತ್ರ. ಹೌದಾ ಹೊಸ ಮಾಡಿರೋ ಗುಡಿ. ಹೌದಾ ಓಕೆ. ಹಳೆ ವಿಗ್ರಹ. ಈ ದೇವಸ್ಥಾನದ ಈ ಗುಡಿದು? ವಿಗ್ರಹ ಸಿಕ್ಕಿದೆ ಹಳೆದು. ಓಕೆ ಸ್ವಲ್ಪ ಕಾಣಿಸುತ್ತೆ ನೋಡಿ, ಫ್ಲೆಕ್ಸಿ ಒಳಗೆ side ಅಲ್ಲಿ. ಓಕೆ ಓಕೆ ಅದು ಕಂಪ್ಲೀಟ್ ಹೋಗಿದೆ, ಡ್ಯಾಮೇಜ್ ಆಗಿರೋದು. ಓಕೆ ಸರಿ ಸರಿ. ನೋಡಿ ಫ್ರೆಂಡ್ಸ್, ಇದು ಮಹಿಷಮರ್ದಿನಿ ಅಂತ ಹೇಳ್ಬಿಟ್ಟು ಇದು ಸಿಕ್ಕಿರುವಂತಹ ವಿಗ್ರಹ ಅಂತೆ. ಹಾಂ ಮ್ಯಾಮ್ ಎಂತ ಆ ಕಡೆನಾ? ಓಕೆ ನೋಡ್ಕೊಂತೆ. ಆ್ಯಕ್ಚುಲಾಗಿ ಸ್ಟಾರ್ಟಿಂಗಲ್ಲಿ ಒಂದು ಬೋರ್ಡ್ ನೋಡಿದೆ ನಾನು, ಫೋಟೋ ಶೂಟಿಗೆ ಪರ್ ಕ್ಯಾಮ್ರಾಕ್ಕೆ 1000 ರುಪೀಸ್ ಅಂತ ಹೇಳ್ಕೊಬಿಟ್ಟು. ಈಗ ಬೋರ್ಡ್ ನೋಡಿದಾಗ ತುಂಬ ಬೇಜಾರಾಯಿತು, ಏನಕ್ಕೆ ಇವರು ಈ ಥರ ಎಲ್ಲ ಸುಲಿಗೆ ಮಾಡ್ತಾರೆ ಅಂತೇಳಿ. ಬಟ್ ಒಳಗಡೆ ಬಂದುಬಿಟ್ಟು ಈ ದೇವಸ್ಥಾನದ ಕನ್ಸ್ಟ್ರಕ್ಷನ್ ನೋಡಿದ್ರ ಮೇಲೆ ತುಂಬ ಖುಷಿ ಆಗ್ತದೆ. ಏನಕ್ಕಂದರೆ ಇಂಥ ಒಳ್ಳೆ ಕನ್ಸ್ಟ್ರಕ್ಷನ್ನ ಹಿಸ್ಟ್ರಿನ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಇಷ್ಟು ಕ್ಲೀನಾಗಿ ಇಷ್ಟು ನೀಟಾಗಿ ಇಂಥ ಯುಗದಲ್ಲಿ. ನಿಮ್ಮ ಹೆಸರು ಮೇಡಮ್? ಲತಾ ಅಂತನಾ? ಥ್ಯಾಂಕ್ ಯು ಮ್ಯಾಮ್ ಇನ್ಫಾರ್ಮ್ ಮಾಡಿದ್ದಕ್ಕೆ. ಓಕೆ ಓಕೆ. ಅಂದರೆ ನಾನು ಸ್ವಲ್ಪ ಹಿಸ್ಟ್ರಿನ, ಅಂದರೆ ಈ ದೇವಸ್ಥಾನದ ಬಗ್ಗೆ ಹಿಸ್ಟ್ರಿನ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಈ ದೇವಸ್ಥಾನದ ಕನ್ಸ್ಟ್ರಕ್ಷನಿಗೆ ಅವರೇ ಮೂಲಭೂತ ಕಾರಣ. ಹೌದಾ? ಅವ್ರ ಫೋಟೋ ಏನಾದರೂ ಸಿಗತ್ತಾ? ಅವ್ರ ಫೋಟೋ ಏನಾದರೂ ಸಿಗತ್ತಾ? ಶೃಂಗೇರಿ ಗುರುಗಳು ಇಲ್ಲಿ ಬಂದವಾಗ ಹೌದಾ? ರೀಸೆಂಟಾಗಿ ಇವರಿದಾರಲ್ಲ ಇವರೇನಾ? ಇವರು ಹಳದಿ ಶಾಲೆ ಹಾಕಿದಾರಲ್ಲ. ಓಕೆ ಓಕೆ ಸರಿ ಸರಿ. ಇವರೇನಾ? ಹಾಂ ಇವ್ರು ಬೆಂಗಳೂರಲ್ಲಿ ಇರೋದಿಲ್ಲ? ಹಾಂ, ಇರೋದು ಬೆಂಗಳೂರು. ಓಕೆ ಓಕೆ. ಆ್ಯಕ್ಚುಲಾಗಿ ನಮ್ಮ ಅಕ್ಕ ಅದು ತುಂಬ ವಾರ್ನಿಂಗ್ ಮಾಡಿ ಕಳಿಸಿದ್ರು, ಏನಂದರೆ ಇದೆಲ್ಲ ಹೋಗಬೇಡಿ, ಕೊಡೋದಕ್ಕೆ ತುಂಬ ಡೇಂಜರ್ ಜಾಗ, ಹಾಗೆ ಹೀಗೆ ಏನೇನೋ ಆಗುತ್ತೆ ಅಂತ. ಬಟ್ ಇಲ್ಲಿ ಬಂದು ನೋಡಿದರೆ ನನಗೆ ಭಯ ಆಗೋದಕ್ಕಿಂತ ಮನಸ್ಸಿಗೆ ಒಂಥರ ಖುಷಿ. ಸಾಮರಸ್ಯವನ ಅಂತಿದೆ. ಸಾಮರಸ್ಯವನ ಅಂತನಾ? ಅದು ಕಲ್ಲಲ್ಲಿ ಹಾರ್ಟ್ ಶೇಪಲ್ಲಿ ಕಟ್ಟಿದ್ದಿದೆ. ಹೌದಾ ಸರಿ ನೋಡ್ಕೊಬರ್ತೀನಿ. 18 ಜಾತಿಯ ಗಿಡ ಮರಗಳು ಅದರೊಳಗಡೆ. ಹೌದಾ ಹಾಗೆ ಓಕೆ. ಒಂದು ಜಾಯಿಂಟ್ ಫ್ಯಾಮಿಲಿ. ಜಾಯಿಂಟ್ ಫ್ಯಾಮಿಲಿ. ನಮ್ಮ ಸಾಗರ ಮತ್ತು ಆನಂದಪುರ ಸೈಡ್ ಬಂದಾಗ ಒಮ್ಮೆ ಇಲ್ಲಿಗೆ ಭೇಟಿ ಕೊಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಫಾಲೋ ಮಾಡಿ ಆಯಿತಾ?